Good afternoon, students. Today we shall discuss about the one of the important subject, that is the difference between knowledge and information. Here the knowledge, already know that the meaning of the knowledge and also the meaning of the information. Knowledge refers to the relevant and objective information gained through experience. When the facts obtained or systematically presented in a given context, it is known as information. ಸಾಮಾನ್ಯವಾಗಿ ಜ್ಞಾನವು ಸಂಬಂಧಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಸ್ತುನಿಷ್ಠ ಮಾಹಿತಿಯನ್ನು ತಗೊಳ್ಳೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಅದೇ ರೀತಿಯಾಗಿ ಮಾಹಿತಿಯು ದ ಫ್ಯಾಕ್ಟ್ಸ್ ಸಿಸ್ಟಮ್, ಯಾವುದು ಮಾಹಿತಿಗಳು ವಸ್ತುನಿಷ್ಠವಾಗಿ ಅಥವಾ ಸುವ್ಯವಸ್ಥಿತವಾಗಿ ದೊರೆಯುತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಒದಗಿಸ್ಕೊಡುವಂಥ ಪ್ರಯತ್ನವನ್ನು ಇನ್ಫಾರ್ಮೇಷನ್ ಮಾಡುತ್ತೆ. ದ ಸೆಕೆಂಡ್ ಒನ್ ಈಸ್ ನಾಲೆಡ್ಜ್ ಯೂಸ್ಫುಲ್ ಇನ್ಫಾರ್ಮೇಷನ್. ಸಾಮಾನ್ಯವಾಗಿ ಇದು ಉಪಯುಕ್ತವಾದ ಮಾಹಿತಿ ಅಂತ ಕರೀತಾರೆ. ಇನ್ಫಾರ್ಮೇಷನ್, ದಿಸ್ ಇಸ್ ದ ರಿಫೈನ್ಡ್ ಡೇಟಾ. ಇದನ್ನು ರಿಫೈನ್ಡ್ ಡೇಟಾ ಅಂದರೆ ಸಿಕ್ಕಿರುವಂಥ ಮಾಹಿತಿಯನ್ನು ನಾವು ಸ್ವಲ್ಪ ಪರಿಷ್ಕಾರ ಮಾಡಿದ್ದೀವಿ ಅಂತ ಅರ್ಥ ಅಷ್ಟೇ, ಪರಿಷ್ಕರಿಸ್ಕೊಂಡು ಅದನ್ನು ಹೇಳ್ತಾ ಇದ್ದೀವಿ ಅಂತ. ದ ಥರ್ಡ್ ಒನ್ ಈಸ್ ಇನ್ಫಾರ್ಮೇಷನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟ್ಯೂಷನ್ಸ್. ಸಾಮಾನ್ಯವಾಗಿ ನಾಲೆಡ್ಜ್ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಅನುಭವಗಳು ಮತ್ತು ಒಂದು ರೀತಿಯ ಸೂಚನೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ದ ಥರ್ಡ್ ಒನ್ ಈಸ್ ದ ಕಾಂಬಿನೇಷನ್ ಆಫ್ ಡೇಟಾ ಆ್ಯಂಡ್ ಕಂಟೆಕ್ಸ್ಟ್. ಇನ್ಫಾರ್ಮೇಷನ್ ಇಸ್ ದಿ ಕಾಂಬಿನೇಷನ್ ಆಫ್ ಡೇಟಾ ಆ್ಯಂಡ್ ಕಂಟೆಕ್ಸ್ಟ್. ಸನ್ನಿವೇಶಗಳಿಗೆ ಅನುಗುಣವಾಗಿ ಸಂಬಂಧಿತವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಅದು ಮಾಡುತ್ತೆ. ಆ ಹಿನ್ನೆಲೆಯೊಳಗೆ ನಾವು ಆ ದೃಷ್ಟಿಯಲ್ಲಿ ಕೂಡ ಅದನ್ನು ಕರೆಯುವಂಥ ಪ್ರಯತ್ನವನ್ನು ಮಾಡುತ್ತೇವೆ. ಜೊತೆಗೆ the fourth one is increases consciousness. The knowledge always increases the consciousness. ಜ್ಞಾನ ಏನು ಮಾಡುತ್ತೆ, ನಮ್ಮ ಪ್ರಜ್ಞೆಯನ್ನು ಹೆಚ್ಚುವ ಪ್ರಯತ್ನ ಮಾಡುತ್ತೆ. ಇನ್ಫಾರ್ಮೇಷನ್ ಇನ್ಕ್ರೀಸಸ್ ದ ಕಾಂಪ್ರಹೆನ್ಷನ್, ಸಮಗ್ರತೆಯನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ನಾಲೆಡ್ಜ್ ಈಸ್ ರಿಲೆವೆಂಟ್ ಟು ದ ಅಂಡರ್ಸ್ಟ್ಯಾಂಡಿಂಗ್ and also information is easily transferable one. It is easily transferable one, and the knowledge is requires the learning. It always requires the learning. Can be reproduced. Information can be reproduced. That's why this is another important aspects regarding to the knowledge. The seventh one is knowledge is always the identical reproduction is not possible. Can be reproduced here also. It can be reproduced. In the knowledge, prediction is possible. If one possesses required knowledge, production is possible. If one requires the knowledge, then information is not sufficient to make predictions. ಸಾಮಾನ್ಯ ಮಾಹಿತಿ ನಮಗಿರುವಂಥ ಮೂಲಗಳನ್ನು ನಾವು ಊಹೆ ಮಾಡಲಿಕ್ಕೆ ಅದಷ್ಟೇ ಸಾಧ್ಯತೆ ಆಗೋದಿಲ್ಲ. ದ ನೈನ್ತ್ ಒನ್ ಈಸ್ ಆಲ್ ನಾಲೆಡ್ಜ್ ಇಸ್ ಇನ್ಫಾರ್ಮೇಷನ್. Remember, it is very very important. All knowledge is, remember, all information need not be knowledge. ಎಲ್ಲ ಮಾಹಿತಿಗಳು ಕೂಡ ಜ್ಞಾನದ ಅವಶ್ಯಕತೆ ಇರಲ್ಲ ಕೆಲವೊಮ್ಮೆ. ಆದರೆ ಎಲ್ಲ ಜ್ಞಾನನೂ ಕೂಡ ಮಾಹಿತಿನೇ. ನಾವು ತಿಳ್ಕೊಂಡಿರುವಂಥ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯತ್ಯಾಸ, ಬಹುಮುಖ್ಯವಾಗಿರುವಂಥ ಒಂದು ವ್ಯತ್ಯಾಸ. ದಿಸ್ ಇಸ್ ದ ಡಿಫರೆನ್ಸಸ್ ಬಿಟ್ವೀನ್ ದ ನಾಲೆಡ್ಜ್ ಅಂಡ್ ದಿ ಇನ್ಫಾರ್ಮೇಷನ್. ದೆನ್ ದ 10th one is knowledge always refers to the awareness or understanding on the subject acquired from education or the experience of a person. ಸಾಮಾನ್ಯವಾಗಿ ಜ್ಞಾನ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಗೆ ಮಾಹಿತಿಯನ್ನು ಕೊಡೋದ್ರ ಜೊತೆ ಅವನಲ್ಲಿ ಎಚ್ಚರಿಕೆಯನ್ನು ಮೂಡಿಸುತ್ತೆ, ತಿಳುವಳಿಕೆಯನ್ನು ಮೂಡಿಸುತ್ತೆ. Information denotes the organized data about someone or something obtained from the various sources such as the newspaper. ಸಾಮಾನ್ಯವಾಗಿ ಮಾಹಿತಿ ಏನಾಗುತ್ತೆ, ದೊರೆತಿರುವಂತಹ ಜ್ಞಾನ ಏನು ಸಿಕ್ಕಿದೆ ಅದರಲ್ಲಿ ಆ ಸಿಕ್ಕಿರುವಂಥ ಜ್ಞಾನವನ್ನು ವರ್ಗಾಯಿಸುವಂಥ ಪ್ರಯತ್ನವನ್ನು ಮಾಹಿತಿಯು ಮಾಡುತ್ತೆ. ಈಗಾಗಲೇ ನಿಮಗೆ ಆ ಅರ್ಥ, ಅದರ ಸ್ವರೂಪ, ಗುಣಲಕ್ಷಣಗಳಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಚೆನ್ನಾಗಿ ಅದನ್ನು ತಿಳ್ಕೊಂಡಿರ್ತೀರಿ. ಆ ಹಿನ್ನೆಲೆಯೊಳಗೆ ಇದು ಬಹುಮುಖ್ಯವಾದದ್ದು. ನಾಲೆಡ್ಜ್ ಇಸ್ ರಿಲೆವೆಂಟ್ and objective information in that helps in drawing conclusions. It is very essential. Knowledge is the relevant and objective information in that
ಹೆಲ್ಪ್ಸ್ ಇನ್ ಡ್ರಾಯಿಂಗ್ ಕನ್ಕ್ಲೂಷನ್ಸ್. ನಿರ್ಣಯಗಳನ್ನು ತರಬೇಕಾದ್ರೆ, ನಿರ್ಧಾರಗಳನ್ನು ಮಾಡಬೇಕಾದ್ರೆ, ಒಮ್ಮತಕ್ಕೆ ಬರಬೇಕಾದ್ರೆ ಅಂತಿಮ ನಿರ್ಧಾರವಾಗಿ ಬಹಳ ಪ್ರಯತ್ನ ಮಾಡುತ್ತೆ. ಇನ್ಫಾರ್ಮೇಷನ್ ಇಸ್ ನಥಿಂಗ್ ಬಟ್ ದ ರಿಫೈನ್ಡ್ ಫಾರ್ಮ್ ಆಫ್ ಡೇಟಾ which is helpful to understanding. Information is nothing but the refined form of data which is helpful to understanding. Knowledge which leads to the understanding of the subject. Always. But information brings on comprehension of the facts and figures. It always brings the information, the facts and figures. ಸಮಗ್ರವಾಗಿರ್ತಕ್ಕಂಥ ವ್ಯಾಖ್ಯಾನದ ಅಡಿಯಲ್ಲಿ ಮಾಹಿತಿಗಳನ್ನು ತರುವಂಥ ಪ್ರಯತ್ನವನ್ನು ಜ್ಞಾನ ಮತ್ತು ಮಾಹಿತಿಗಳ ಜೊತೆ ಜೊತೆಯಾಗಿ ಮಾಡುತ್ತೆ. But 13th one is knowledge is a bit difficult. ಜ್ಞಾನ ಅನ್ನೋದು ಸ್ವಲ್ಪ ಕಠಿಣವಾದ, because it requires the learning on the part of the receiver. It requires the learning on the part of the receiver. ಇದು ನಾನು ಒಬ್ಬ ಕಲಿಕಾರ್ಥಿಯನ್ನು ಅವಲಂಬನೆ ಆಗಿರುವಂಥದ್ದು, ಕಲಿಕಾರ್ಥಿನ ಅವಲಂಬನೆ ಮಾಡಿಕೊಂಡು ಈ ಪ್ರಯತ್ನವನ್ನು ಮಾಡುತ್ತೆ. ಇನ್ಫಾರ್ಮೇಷನ್ ಈಸ್ ವೆರಿ ಈಸಿ ಥ್ರೂ ದ ಡಿಫರೆಂಟ್ ಮೀನ್ಸ್, ದಟ್ ಈಸ್ ವರ್ಬಲ್ ಸೈನ್ಸ್. ಬೇಕಾದ್ರೆ ಮಾಹಿತಿಯನ್ನು ಸಾಂಕೇತಿಕ ಭಾಷೆಗಳಿಂದ ನಾವು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದ 14th one is knowledge is not possible because it is based on experiences, because it is based on experiential or individual values or perceptions. That's why it is not possible. ಯಾಕೆಂದ್ರೆ ಜ್ಞಾನ ಎಲ್ಲರ ಕಡೆ ಒಂದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಅಥವಾ ಎಲ್ಲರಲ್ಲೂ ಕೂಡ ಜ್ಞಾನ ಒಂದೇ ತರ ಇದೆ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದು ಬಹಳ ಅನುಭವಾಧಾರಿತ ಮತ್ತು ವ್ಯಕ್ತಿಗತ ಆಧಾರಿತವಾಗಿರುವಂಥ ಒಂದು ಪ್ರಯತ್ನ. ಇನ್ಫಾರ್ಮೇಷನ್ ಕ್ಯಾನ್ ಬಿ ರೀಪ್ರೊಡ್ಯೂಸ್ಡ್ ಇನ್ ಲೋ ಕಾಸ್ಟ್, ಕ್ಯಾನ್ ಬಿ ರೀಪ್ರೊಡ್ಯೂಸ್ಡ್ ಇನ್ ಲೋ ಕಾಸ್ಟ್. ಸಾಮಾನ್ಯವಾಗಿ ನಾವು ಈ ಮಾಹಿತಿಯನ್ನು ಕಡಿಮೆ ಖರ್ಚಿನಲ್ಲಿ ಅಥವಾ ಕಡಿಮೆ ಹಂತದಲ್ಲಿ ಅದನ್ನು ವರ್ಗಾವಣೆ ಮಾಡುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ ಅದರ ಮಾಹಿತಿಗಳು ಬೇರೆ ಬೇರೆಯಾಗಿ ಕಾಣಿಸುತ್ತೆ ಅಷ್ಟೇ. Knowledge has the ability to predict or make inferences. Knowledge has the ability to make the inferences. ಸಾಮಾನ್ಯವಾಗಿ ಈ ದೃಷ್ಟಾಂತಗಳನ್ನು ಅಥವಾ ಊಹೆಗಳನ್ನು ಅದು ವ್ಯಕ್ತಪಡಿಸುವಂಥ ಶಕ್ತಿ ನಾಲೆಡ್ಜ್ಗೆ ಇದೆ. 15th one is information. Information alone not sufficient to make generalization or prediction about someone or something. Information alone not sufficient to make generalization or predictions about someone or something. ಆದರೆ ಮಾಹಿತಿ ಇರುವಂಥ ಕೆಲವೊಂದು ವಿಚಾರ ವಸ್ತುಗಳಿಂದವಲ್ಲ, ಅದು ಸಾಮಾನ್ಯವಾಗಿ ಸಾಮಾನ್ಯೀಕರಣಗೊಳ್ಳದೆ ಅಥವಾ ಪೂರ್ವ ಸ್ಥಿತಿಗತಿಗಳಿಗೆ ಅದನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. Then let us see the difference between the skill and knowledge. This is the entire difference between the skill and the knowledge. It is also the very very important aspect regarding to the knowledge, and also the skill. Here let us see the definitions regarding to the knowledge and also the skill. Here first of all, already we have learnt about the knowledge and also the skill. Then what is the knowledge? Yes, here also we have to give the meaning regarding to the each the knowledge sector, and also we have to give the another definitions regarding to the skill sector or skill division. Here the knowledge is the theoretical one or the practical understanding of a subject. ಸಾಮಾನ್ಯವಾಗಿ ಜ್ಞಾನ ಒಂದು ಸೈದ್ಧಾಂತಿಕ ರೂಪದಲ್ಲಿರುತ್ತೆ ಮತ್ತು ಒಂದು ವಿಷಯ ವಸ್ತುವಿನ ಪ್ರಾಯೋಗಿಕ ಜ್ಞಾನವೇ ಜ್ಞಾನವಾಗಿದೆ. ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಳೋದನ್ನು ನಾವು ನಾಲೆಡ್ಜ್ ಎಂದು ಕರೀತೀವಿ. ಬಟ್ ಸ್ಕಿಲ್ ಆರ್ ದ ಪ್ರೊಫಿಷಿಯನ್ಸೀಸ್ ಯು ಡೆವಲಪ್ ಥ್ರೂ ಟ್ರೈನಿಂಗ್ ಆರ್ ಎಕ್ಸ್ಪೀರಿಯನ್ಸಸ್ ಓನ್ಲಿ. ಯು ಆಲ್ವೇಸ್ ಡೆವಲಪ್ ಥ್ರೂ ದ ಟ್ರೈನಿಂಗ್ ಅಂಡ್ ಆಲ್ಸೋ ದ ಎಕ್ಸ್ಪೀರಿಯನ್ಸಸ್. ಸ್ಕಿಲ್ಸ್ ಆರ್ ದ ಪ್ರೊಫಿಷಿಯನ್ಸೀಸ್ you develop through the training or experiences. The second one is acquires through learning or experience. Practical or the learned behavior. Second one, the knowledge is acquires through the learning or experience. ಕಲಿಯೋದ್ರ ಮುಖಾಂತರ, ಅನುಭವಗಳ ಮುಖಾಂತರ ನಮಗೆ ಜ್ಞಾನ ದೊರೆಯುತ್ತೆ. But the skill obtained or skill acquires through the practical or the learned behavior. ಆದರೆ
ಇಲ್ಲಿ ಕೌಶಲಗಳು ಮಾತ್ರ ನಾವು ಪ್ರಾಯೋಗಿಕವಾಗಿ ಮತ್ತು ವರ್ತನೆಗಳಿಂದ ಮಾತ್ರ ಕಲಿಯಲಿಕ್ಕೆ ಸಾಧ್ಯತೆ ಇದೆ. ನಾಲೆಡ್ಜ್ ಇನ್ಕ್ರೀಸಸ್ ವಿತ್ ಎಕ್ಸ್ಪೀರಿಯನ್ಸ್. ಎಕ್ಸಾಂಪಲ್, ನೋಯಿಂಗ್ ಹೌ ಟು ಮೇಕ್ ಎ ಕಾಫಿ ಥಿಯರಿ. ಬಟ್ ಎಕ್ಸಾಂಪಲ್, ಹ್ಯಾವಿಂಗ್ ಕುಕಿಂಗ್ ಸ್ಕಿಲ್ಸ್, ಅದನ್ನು ಕುಕ್ ಮಾಡೋದಿಲ್ಲ, ಅದು ಸ್ಕಿಲ್. ಆದರೆ ಹೇಗೆ ಕಾಫಿಯನ್ನು ನಾವು ತಯಾರು ಮಾಡ್ತೀವಿ, ಚಹಾವನ್ನು ತಯಾರು ಮಾಡ್ತೀವಿ, ದಟ್ ಈಸ್ ಆಲ್ಸೋ ದ ನಾಲೆಡ್ಜ್. ದಟ್ ಇಸ್ ಇನ್ಫಾರ್ಮೇಷನ್ ಅಬೌಟ್ ದ ನಾಲೆಡ್ಜ್. ನೋವಿಂಗ್ knowledge increases with the experiences, or the skills can learned, skills can be developed with the practices. ಹಾಗಾಗಿ ಈ ಎಲ್ಲ ವ್ಯತ್ಯಾಸಗಳು ಕೂಡ ಅದಕ್ಕೆ ಮುಖ್ಯವಾಗಿ ಇರುವಂಥದ್ದು. ಹಿಯರ್ ಆಲ್ಸೋ ದ ಅನದರ್ ಇಂಪಾರ್ಟೆಂಟ್, ದ ಲೀಸ್ಟ್ ಆಫ್ ದಿ ರಿಗಾರ್ಡಿಂಗ್ ಟು ದ skills and also the knowledge, the difference between the knowledge and the skill. Here the first one is, knowledge refers to the relevant and the objective data. It always refers to the relevant and the objective data. Always the relevant it will. But here the skill is the ability to do something, well expertise or the particular ability. ಹಾಗಾದ್ರೆ ಜ್ಞಾನ ಕೇವಲ ವಸ್ತುನಿಷ್ಠ ಮಾಹಿತಿನ ಕೊಡೋದಾದರೆ, ಸ್ಕಿಲ್ ಕೌಶಲ ಇದೆಯಲ್ಲ, ಕೌಶಲ ಸೆಕೆಂಡ್ ಥಿಂಗ್ ನಾವು ಚರ್ಚೆ ಮಾಡ್ತಾ ಇದ್ವಿ ಕೌಶಲದಲ್ಲಿ. ಒಂದನೇದು ಅದು ನಮ್ಮ ಒಂದು ನಿರ್ದಿಷ್ಟವಾದ ಸಾಮರ್ಥ್ಯವನ್ನು ಕುರಿತು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇನ್ ದ ನಾಲೆಡ್ಜ್, ದ ಸೆಕೆಂಡ್ ಥಿಂಗ್ ಈಸ್ ಯೂಸ್ಫುಲ್ ಇನ್ಫಾರ್ಮೇಷನ್. ಇದು ಉಪಯುಕ್ತವಾದಂಥ ಮಾಹಿತಿಯಾಗಿರುತ್ತೆ. ಜ್ಞಾನವು ಒಂದು ಉಪಯುಕ್ತವಾದ ಮಾಹಿತಿ. ಇನ್ ದ ಸ್ಕಿಲ್, ದ ಸೆಕೆಂಡ್ ಒನ್ ಈಸ್, ಸ್ಕಿಲ್ ರಿಕ್ವೈರ್ಸ್ ದ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅಂಡ್ ಕ್ಯಾನ್ ಆಲ್ಸೋ ಬಿ ಇನ್ಬಾರ್ನ್. ಸಾಮಾನ್ಯ ಕೆಲವೊಮ್ಮೆ ಸ್ಕಿಲ್ಗಳು ಹುಟ್ಟುತ್ತಲೇ ಬಂದಿರಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಹುಟ್ಟುತ್ತಲೇ ಬಂದಿರಬೇಕು, ಅಥವಾ ಕೆಲವೊಮ್ಮೆ ಅದನ್ನು ನಾವು ತರಬೇತಿ ಮಾಡ್ತಾ ಅದನ್ನು ಬೆಳೆಸ್ಕೊಳ್ಬೋದು ಅಂತ ಕೂಡ ಹೇಳ್ತಾರೆ. ದ ಥರ್ಡ್ ಒನ್ ಈಸ್ ಇನ್ಫಾರ್ಮೇಷನ್, ಎಕ್ಸ್ಪೀರಿಯನ್ಸ್ ಅಂಡ್ ಇಂಟ್ಯೂಷನ್. ಇನ್ಫಾರ್ಮೇಷನ್, ಎಕ್ಸ್ಪೀರಿಯನ್ಸ್ ಅಂಡ್ ಇಂಟ್ಯೂಷನ್. ಸಾಮಾನ್ಯವಾಗಿ ನಾಲೆಡ್ಜ್, ಎಕ್ಸ್ಪೀರಿಯನ್ಸ್ ಅಂಡ್ ಇಂಟ್ಯೂಷನ್. ಸ್ಕಿಲ್ಸ್ ಆರ್ ದ ಪ್ರೊಫಿಷಿಯನ್ಸೀಸ್ ಯು ಡೆವಲಪ್ ಥ್ರೂ ದ ಟ್ರೈನಿಂಗ್ ಆರ್ ಎಕ್ಸ್ಪೀರಿಯನ್ಸ್. ಆದರೆ ಇದನ್ನು ನಾವು ಕೇವಲ ಯಾವುದೋ ಒಂದು ಅನುಭವಗಳಿಂದ ಪಡ್ಕೊಂಡಿದ್ರೆ ಅಥವಾ ಜ್ಞಾನದಿಂದ ಪಡ್ಕೊಂಡಿದ್ರೆ ನಮ್ಮ ನಾಲೆಡ್ಜು, ಆದರೆ ಇಲ್ಲೇನಾಗುತ್ತೆ, ಸ್ಕಿಲ್, ಎಕ್ಸ್ಪೀರಿಯನ್ಸಸ್ ಥ್ರೂ ದ ಟ್ರೈನಿಂಗ್, ಡೆವಲಪ್ ಥ್ರೂ ದ ಟ್ರೈನಿಂಗ್. ತರಬೇತಿಯಿಂದ ಹೋದ್ರೆ ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಯೇ ಆಗಲ್ಲ. ಹಾಗಾಗಿ ತರಬೇತಿಯಿಂದ ಅದನ್ನು ಬಳಕೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ದ ಫೋರ್ತ್ ಒನ್ ಈಸ್ ಇನ್ಕ್ರೀಸಸ್ ಕಾನ್ಸಿಯಸ್ನೆಸ್. ಸಾಮಾನ್ಯವಾಗಿ ಇಲ್ಲಿ ನಮ್ಮಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳಲ್ಲಿ ಜಾಗೃತ ವ್ಯವಸ್ಥೆಯನ್ನು ಇದು ಮಾಡುತ್ತೆ ಅಂತ ಹೇಳ್ತೀವಲ್ವ, ಆ ರೀತಿಯಾದ ಪ್ರಯತ್ನವನ್ನು ಇದು ಮಾಡುತ್ತೆ. ದೆನ್ ಪ್ರಾಕ್ಟೀಸ್ಡ್ ಆರ್ ಲರ್ನಡ್ ಬಿಹೇವಿಯರ್. ಸ್ಕಿಲ್ ಅನ್ನುವಂಥದ್ದು ಇಟ್ ಈಸ್ ಆಲ್ವೇಸ್ ದ ಪ್ರಾಕ್ಟೀಸ್ಡ್ ಒನ್, ಅಂಡ್ ಆಲ್ಸೋ ಆಲ್ವೇಸ್ ದ ಲರ್ನಡ್ ಒನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಫಿಫ್ತ್ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್, ಬಟ್ ದ ಸ್ಕಿಲ್ಸ್ ಕ್ಯಾನ್ ಬಿ ಡೆವಲಪ್ಡ್ ಥ್ರೂ ದ ಪ್ರಾಕ್ಟೀಸ್. ಸ್ಕಿಲ್ಸ್ ಕ್ಯಾನ್ ಬಿ ಡೆವಲಪ್ಡ್ ಥ್ರೂ ಅಂಡರ್ಸ್ಟ್ಯಾಂಡಿಂಗ್. ಸಾಮಾನ್ಯವಾಗಿ ನಾಲೆಡ್ಜನ್ನು ಯಾವುದಾದ್ರೂ ಪುಸ್ತಕವನ್ನು ಓದಿ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ, ಆದರೆ ಸ್ಕಿಲ್ ಅನ್ನೋದನ್ನು ನಾವು ಓದಿಕೊಂಡ್ರೆ ಅರ್ಥ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಫಾರ್ ಎಕ್ಸಾಂಪಲ್, ಟೀಚಿಂಗ್ ಪ್ರಾಕ್ಟೀಸ್ ಅಥವಾ ಮೈಕ್ರೋ ಟೀಚಿಂಗ್ ಅಂತ ಬಂದಾಗ ಅದನ್ನು ಕೇವಲ ಥಿಯರಿ ಎಷ್ಟೇ ಓದಿದ್ರು ದಟ್ ಈಸ್ ನಾಟ್ ಎ ಗುಡ್ ನಾಲೆಡ್ಜ್. ವಿ ಹ್ಯಾವ್ ಟು ಪ್ರಾಕ್ಟೀಸ್ ಟುಗೆದರ್, ವಿ ಹ್ಯಾವ್ ಟು ಪ್ರಾಕ್ಟೀಸ್ ಆನ್ ಎ ಪರ್ಟಿಕ್ಯುಲರ್ ಸ್ಕಿಲ್, ದೆನ್ ಓನ್ಲಿ ವಿ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ರಿಗಾರ್ಡಿಂಗ್ ಟು ದ ಸ್ಕಿಲ್. ಹಾಗಾದಾಗ ಮಾತ್ರ ನಾವು ಅನುಭವ ಮಾಡದ ರೀತಿ ನಾವು ಅದನ್ನು ಪ್ರಾಕ್ಟಿಕಲ್ ಆಸ್ಪೆಕ್ಟಲ್ಲಿ ಪಡೆಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಟ್ ರಿಕ್ವೈರ್ಸ್ ದ ಲರ್ನಿಂಗ್. ಸ್ಕಿಲ್ ಆಲ್ವೇಸ್ ದ ರಿಕ್ವೈರ್ಸ್ ದ ಲರ್ನಿಂಗ್. ಹಿಯರ್ ಆಲ್ಸೋ ದ ನಾಲೆಡ್ಜ್ ಇಸ್ ಆಲ್ಸೋ ರಿಕ್ವೈರ್ಸ್ ದ ಲರ್ನಿಂಗ್. ದ ಸೆವೆಂತ್ ಒನ್ ಈಸ್ ಐಡೆಂಟಿಕಲ್ ರಿಪ್ರೊಡಕ್ಷನ್ ಇಸ್ ನಾಟ್ ಪಾಸಿಬಲ್. ಐಡೆಂಟಿಕಲ್ reproduction is not possible, but it is difficult. It is concrete in nature. Skill is concrete in nature. It is also the concrete and also the abstract in nature. The knowledge is also the abstract. Identical reproduction is not possible. ಸಾಮಾನ್ಯ ವ್ಯಕ್ತಿಗತವಾಗಿರ್ತಕ್ಕಂಥ ಗುರುತಿಸಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಬಟ್ ಹಿಯರ್ ದ ಐಡೆಂಟಿಕಲ್ ರಿಪ್ರೊಡಕ್ಷನ್ ಈಸ್ ಪಾಸಿಬಲ್ ಇನ್ ದ ಸ್ಕಿಲ್ ಸೆಕ್ಟರ್. ಪ್ರೊಡಕ್ಷನ್ ಇಸ್ ಪಾಸಿಬಲ್ ಇಫ್ ಒನ್ ಪೋಸೆಸ್ ರಿಕ್ವೈರ್ಡ್ ನಾಲೆಜ್. ಸಾಮಾನ್ಯವಾಗಿ ನಾನು ಪಡೆದುಕೊಂಡಂಥ ಜ್ಞಾನ ಯಾವುದೋ ಒಂದು ವಸ್ತು ವಿಷಯದ ಮೇಲೆ ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸ್ಕಿಲ್ ಎನ್ಹಾನ್ಸ್ ಆನ್ ದ ಬೇಸಿಸ್ ಆಫ್ ಪ್ರಾಕ್ಟೀಸಸ್, ಬಟ್ ದ ಸ್ಕಿಲ್ ಆಲ್ವೇಸ್ ಎನ್ಹಾನ್ಸ್ ದ ಬೇಸಿಸ್ ಆಫ್ ದ practices. That is also another important concepts regarding to the skill. Skill, however, refer to the ability. Skill, however,
ರೆಫರ್ ಟು ದ ಎಬಿಲಿಟಿ. ಸಾಮಾನ್ಯವಾಗಿ ಯಾವುದೇ ಕಾರಣಕ್ಕೆ ಹೋದರೂ ಕೂಡ ಸ್ಕಿಲ್ ಅನ್ನೋಂಥ ವಿಷಯ ವಸ್ತು ಸಾಮರ್ಥ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡುತ್ತೆ. ಸಾಮರ್ಥ್ಯದ ಆಧಾರದ ಮೇಲೆ ನಿಂತಿರುವಂಥ ಒಂದು ವಿಷಯ ವಸ್ತು. ಸ್ಕಿಲ್ಸ್ however refer to the ability to apply knowledge to specific situations. Skills are developed through practice. Skills are developed through practice through a combination of sensory input and output. Through a combination of sensory input and output. As an example, social skills are developed through interaction with the people by observing, listening and speaking with them. ಸಾಮಾನ್ಯವಾಗಿ ಸಾಮಾಜಿಕ ಕೌಶಲ್ಯಗಳು ಅಥವಾ ಮತ್ತಾವುದೇ ಕೌಶಲ್ಯಗಳನ್ನು ನಾವು ನೋಡಿದ್ದೀವಿ. ಲೈಫ್ ಸ್ಕಿಲ್ಸ್, ಸೋಷಿಯಲ್ ಸ್ಕಿಲ್ಸ್, ಹಾರ್ಡ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್, ಈ ಥರದ ಅನೇಕ ವಿಚಾರಗಳನ್ನು ನೋಡಿದ್ವಿ. ದಿ ಆಲ್ವೇಸ್ ಡೆವಲಪ್ಡ್ ಥ್ರೂ ದ ಇಂಟರಾಕ್ಷನ್ ವಿತ್ ಪೀಪಲ್ ಬೈ ಅಬ್ಸರ್ವಿಂಗ್, ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ವಿತ್ ದೆಮ್. ಟ್ರಯಲ್ ಆ್ಯಂಡ್ ಎರರ್ ಇಸ್ probably the best way to achieve the skill mastery. Trial and erroring. Trial and erroring is the best way to achieving the skills. This is all about the information, knowledge and skill. Identifying the differences between the knowledge and skills. This is also another some topic relevant to the differences between knowledge and skills. Knowledge is information acquired through sensory input, reading, ವಾಚಿಂಗ್, ಲಿಸನಿಂಗ್, ಟಚಿಂಗ್. ಜ್ಞಾನ ಅನ್ನುವಂಥದ್ದು ಒಂದು ನಾವು ನೋಡೋದ್ರಿಂದ, ಮುಟ್ಟೋದ್ರಿಂದ, ಮಾತನಾಡಿಸೋದ್ರಿಂದ ಅಥವಾ ಅದನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತದೆ. ಆ ದೃಷ್ಟಿಗೆ ಅದು ನೋಡುವಂಥ ಪ್ರಯತ್ನ. ದ ಕಾನ್ಸೆಪ್ಟ್ ಆಫ್ ನಾಲೆಜ್ ರೆಫರ್ಸ್ ಟು ಫೆಮಿಲಿಯಾರಿಟಿ ವಿತ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆ್ಯಂಡ್ ಥೆರಾಟಿಕಲ್ ಕಾನ್ಸೆಪ್ಟ್ಸ್. ಸಾಮಾನ್ಯವಾಗಿ ಜ್ಞಾನ ಏನು ಮಾಡುತ್ತೆ, ನಮಗೆ ಉತ್ತಮವಾಗಿರುವಂತಹ ಸತ್ಯವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ, ಸೈದ್ಧಾಂತಿಕ ಪರಿಕಲ್ಪನೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ನಾಲೆಡ್ಜ್ ಕೆನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಆದರೆ ಜ್ಞಾನವನ್ನು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಈಸಿಯಾಗಿ ವರ್ಗಾಯಿಸಬಹುದು. ಆರ್ ಇಟ್ ಕೆನ್ ಬಿ ಸೆಲ್ಫ್ ಅಕ್ವೈರ್ಡ್ ಥ್ರೂ ಅಬ್ಸರ್ವೇಷನ್ ಅಂಡ್ ಸ್ಟಡಿ. ಆ ಸ್ಟಡಿ ಮುಖೇನ ನಾವು ಜ್ಞಾನವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅಥವಾ ವರ್ಗಾವಣೆ ಮಾಡಲಿಕ್ಕೆ ಕೂಡ ಅದು ಸಾಧ್ಯತೆ ಆಗುತ್ತೆ. ಬಟ್ ನಾಲೆಡ್ಜ್ ರೆಫರ್ಸ್ ಟು ದ ಅವೇರ್ನೆಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ದ ಸಬ್ಜೆಕ್ಟ್. ಆದರೆ ಜ್ಞಾನವನ್ನು ಆ ರೀತಿ ನಾವು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯತೆ ಆಗಲ್ಲ, ಅಥವಾ ತರಬೇತಿ ನಾವು ಆ ರೀತಿ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಆದರೆ ಕೌಶಲ್ಯಗಳು ಕೆಲವೊಂದು ವಸ್ತುನಿಷ್ಠ ವಿಷಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾವು ಈಸಿಯಾಗಿ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾಲೆಡ್ಜ್ ವಿಚ್ ಲೀಡ್ಸ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್, ಸ್ಕಿಲ್ ವಿಚ್ ಲೀಡ್ಸ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್. ಆದರೆ ಯಾವ್ಯಾವುದೋ ವಿಚಾರಕ್ಕಾಗಿ ನಮ್ಮ ಪ್ರಯತ್ನ ನಡೆಯಿತು ಅವೆಲ್ಲವೂ ಕೂಡ ಸಾಮಾನ್ಯ ದೃಷ್ಟಿಯಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳಿಗೆ ಅನುಗುಣವಾಗಿ ನಡೆಯುವಂಥ ಒಂದು ಪ್ರಯತ್ನ. ನಾಲೆಡ್ಜ್ ಇಸ್ ಎ ಬಿಟ್ ಡಿಫಿಕಲ್ಟ್, ಸ್ಕಿಲ್ ಈಸ್ ಎ ಬಿಟ್ ಡಿಫಿಕಲ್ಟ್. ದಟ್ ಇಸ್ ಆಲ್ಸೋ ಎ ಬಿಟ್ ಡಿಫಿಕಲ್ಟ್ ಬಿಕಾಸ್ ಇಟ್ ರಿಕ್ವೈರ್ಸ್ ದ ಲರ್ನಿಂಗ್ ಆನ್ ದ ಪಾರ್ಟ್ ಆಫ್ ದ ರಿಸೀವರ್. ಇಟ್ ಈಸ್ ಆಲ್ಸೋ ದ ಲರ್ನಿಂಗ್ ಆಫ್ ದ ಪಾರ್ಟ್ ಆಫ್ ದ ರಿಸೀವರ್. ಎರಡೂ ಕೂಡ ಒಂದೇ ವ್ಯತ್ಯಾಸ. ಅದು ಕೂಡ ಅಷ್ಟು ಸುಲಭ ಅಂತ ಗ್ರಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಅದು ಕೂಡ ಒಬ್ಬ ಕಲಿಕಾರ್ಥಿಯ ಭಾಗವಾಗಿರುತ್ತೆ. ಕಲಿಕಾರ್ಥಿಯ ಮೇಲೆ ಅದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಾಲೆಡ್ಜ್ ಇಸ್ ಪಾಸಿಬಲ್ ಆನ್ ದ ಬೇಸ್ಡ್ ಆನ್ ದ ಇಂಡಿವಿಜುವಲ್ ವ್ಯಾಲ್ಯೂಸ್. ಸ್ಕಿಲ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸಲ್ ಆರ್ ಇಂಡಿವಿಜುವಲ್ ವ್ಯಾಲ್ಯೂಸ್. ಸಾಮಾನ್ಯವಾಗಿ ಹೇಗೆ ಜ್ಞಾನವನ್ನು ಒಬ್ಬ ವ್ಯಕ್ತಿಗತವಾಗಿ ಅವನ ಮೌಲ್ಯಗಳನುಗುಣವಾಗಿ ವರ್ಗಾವಣೆ ಮಾಡಲು ಸಾಧ್ಯವಿಲ್ವೋ ಹಾಗೆಯೇ ಕೌಶಲ್ಯನೂ ಕೂಡ ಅಷ್ಟೇ ಒಬ್ಬ ವ್ಯಕ್ತಿಗೆ ಅನುಗುಣವಾಗಿ ಆ ಅಂಶಗಳನ್ನು ನಾವು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಾಲೆಡ್ಜ್ ಇಸ್ ದ ಎಬಿಲಿಟಿ ಟು ಪ್ರೆಡಿಕ್ಟ್, ಟು ಮೇಕ್ ಇಂಟರ್ಫರೆನ್ಸ್. ಸಾಮಾನ್ಯವಾಗಿ ಕೌಶಲ್ಯ ಅಥವಾ ಜ್ಞಾನವು ಒಂದು ಊಹೆಗಳನ್ನು ಅಥವಾ ಆಂತರಿಕ ಅಂಶಗಳನ್ನು ಪ್ರೆಡಿಕ್ಟ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಸ್ಕಿಲ್ ಹ್ಯಾಸ್ ದ ಎಬಿಲಿಟಿ ಟು ಪ್ರೆಡಿಕ್ಟ್ ಆರ್ ಮೇಕ್ ದ ಇಂಟರ್ಫರೆನ್ಸ್. ಇಟ್ ಈಸ್ ಆಲ್ಸೋ ದ ಎಬಿಲಿಟಿ. It is also have the ability. Skill is also have the ability regarding to the interference. Skill is a bit difficult because of it is the another important aspect regarding to the knowledge. This is all about the key differences between the skill and knowledge, and also the key differences between the skill and also the information. Skill and the information. Okay, my dear students, this is all about the meaning and concepts
regarding to the differences between the skill and also information, and the meaning and the importance of the skill, and also the differences between the skill and the knowledge, and also the knowledge and the information. ಇದಿಷ್ಟು ನಾವು ಏನು ಚರ್ಚೆ ಮಾಡಿದ್ವಲ್ಲ ವಿಚಾರಗಳು, ಇವಿಷ್ಟು ಅಂಶಗಳು ಸಾಮಾನ್ಯ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂತಹ ಜ್ಞಾನ ಮತ್ತು ಮಾಹಿತಿಯನ್ನು ಪಡೆದುಕೊಳ್ಳುವಲ್ಲಿ ಇರುವಂತಹ ವ್ಯತ್ಯಾಸಿಕ ಅಂಶಗಳು. ಧನ್ಯವಾದ.